ಧಾರವಾಡದ ಪ್ರಸಿದ್ಧ ಜೆಎಸ್ಎಸ್ ಕಾಲೇಜಿನಲ್ಲಿ ಅಖಿಲ ಭಾರತೀಯ ವಿದ್ಯಾ ಪರಿಷತ್ ಕರ್ನಾಟಕ ಉತ್ತರ ಘಟಕ ವತಿಯಿಂದ ವೀರವನಿತೆ ಕಿತ್ತೂರು ರಾಣಿ ಚೆನ್ನಮ್ಮ, ಅಬ್ಬಯ್ಯ ರಾಣಿ ಮತ್ತು ವೀರರಾಣಿ ಅಬ್ಬಕ್ಕ ವಿಜಯೋತ್ಸವದ ಅಂಗವಾಗಿ ವಿಜೃಂಭಣೆಯಿಂದ ರಥಯಾತ್ರೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಪರಿಷತ್ ಹಿರಿಯ ಮುಖಂಡರು, ಗಣ್ಯ ವ್ಯಕ್ತಿಗಳು ಹಾಗೂ ಶ್ರದ್ಧಾ ಸಹಿತ ವಿದ್ಯಾರ್ಥಿ ಕಾರ್ಯಕರ್ತರು ಭಾಗವಹಿಸಿದ್ದರು. ರಥಯಾತ್ರೆಗೆ ಚಾಲನೆ ನೀಡಿದ ಗಣ್ಯರು ಈ ಶೂರ ವೀರನಾರಿಯರ ತ್ಯಾಗ, ಶೌರ್ಯ ಹಾಗೂ ದೇಶಭಕ್ತಿಯನ್ನು ಸ್ಮರಿಸಿ ಇಂದಿನ ಯುವ ಜನತೆ ಇವರಿಂದ ಪ್ರೇರಣೆಗೊಳ್ಳಬೇಕು ಎಂಬ ಸಂದೇಶ ನೀಡಿದರು. ತಾಕತ್ತು, ವಯಸ್ಸು, ಶಕ್ತಿ ಅದರ ತಾಯಿಯ ಎದೆ ಹಾಲಿನಷ್ಟೇ ಪವಿತ್ರವಾಗಿರುವಂತಹ ತಾಯಿಯ ಎದೆ ಹಾಲನ್ನು ತೆಗೆದು ಪಾತ್ರೆಯೊಳಗೆ ಹಾಕಿ ಕಾಸಿ ಹಪ್ಪಿಕೊಂಡು ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ತುಪ್ಪ ಕಾಸಿ ಉಳಿದು ಇತಿಹಾಸದೊಳಗಿಲ್ಲ. ತಾಯಿಯ ಹಾಲು ತನ್ನ ಮಗುವಿಗೆ ಹಾಗೆ ಮೀಸಲು ಹಾಗೆ ವಿದ್ಯಾರ್ಥಿನಿಯ ವಯಸ್ಸಿನ ಶಕ್ತಿ ಅಂತಂದ್ರೆ ಅದು ಅದ್ಭುತವಾಗಿರುವಂತಹದ್ದು, ಅದು ದೇಶಕ್ಕೆ ಮುಳುಪಾಗಿರುವಂತಹದ್ದು. ಅಂತಹ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ವಿದ್ಯಾರ್ಥಿ ಪರಿಷತ್ತಿನಿಂದ ಕಿತ್ತೂರು ರಾಣಿ ಚೆನ್ನಮ್ಮ ಅಬ್ಬಕ್ಕ ದೇವಿಯವರ ಜಯಂತಿ ಸ್ಮರಣೋತ್ಸವದ ಶುಭ ನೆನಪಿನಲ್ಲಿ ರಥಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಬಹಳಷ್ಟು ಸಂತೋಷ ಪಡುವಂತಹದ್ದು, ಅಭಿಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಉತ್ಸವವನ್ನು ಸಡಗರದಿಂದ ಆಚರಿಸಲಾಯಿತು. ये ऐसा धरती है जहां पर हर राजा ने, हर ठिकाने, हर पति ने भी अपनी वीरांगना को देश को बचाने के लिए आगे बढ़ाया है. रानी पद्मावती हर युद्ध करा जाती थी. ये धरती इतनी आसानी से किसी के समझ में नहीं आई. इस भारत माता को, इस धरती को समझने के लिए हमको स्वयं को शुद्ध करना पड़ेगा. हमारे मन को साफ करना पड़ेगा. हम डर से नहीं आगे लेके जाएंगे धर्म को, हम चाहत से आगे लेके जाएंगे धर्म को. ये एकमात्र ऐसा धरती है जहां धर्म में सिखाता है अहिंसा परमो धर्म. आपको पता है रानी अब्बक्का के लिए हिंदू, मुसलमान, ईसाई, जैन सारे परिवार एक होकर लड़े हैं पोर्चुगीज से इस देश को बचाने के लिए. क्रांति समाचार, धारवाड़.